ಪರಿಸರ ಸ್ನೇಹಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಕರುನಾಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಖ್ಯಾತ ಚಲನಚಿತ್ರ ನಟರು ಹಾಗೂ ನಿರ್ಮಾಪಕರಾದ ಗಣೇಶ್ ರಾವ್ ಕೇಸರ್ಕಾರ್, ಲಯನ್ಸ್ ರಕ್ತನಿಧಿ ವಿಜಯನಗರದ ಅಧ್ಯಕ್ಷರಾದ ಎಸ್ ಮನೋಜ್ ಕುಮಾರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾದ ಶಿವಾನಂದ ತಗೂಡೂರು, ಬೆಂಗಳೂರು ನಗರ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸೋಮಶೇಖರ ಗಾಂಧಿ, ಸ್ವಾಮಿ ವಿವೇಕಾನಂದ ರಕ್ತನಿಧಿಯ ಕಾರ್ಯದರ್ಶಿಗಳಾದ ಮಂಜುನಾಥ್ ರೆಡ್ಡಿ, ಪರಿಸರ ಸ್ನೇಹಿ ಟ್ರಸ್ಟ್ ಅಧ್ಯಕ್ಷರಾದ ನಟರಾಜ್ ಬಿಪಿ, ವ್ಯವಸ್ಥಾಪಕ ಟ್ರಸ್ಟಿಗಳಾದ ಬಿಎ ಮಹೀಂದ್ರ, ಸುಷ್ಮಾ ಎ, ನಿವೃತ್ತ ಯೋಧರಾದ ಕುಮಾರಸ್ವಾಮಿ, ಕರ್ನಾಟಕ ಬಹುಜನ ಫೆಡರೇಷನ್ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರ್ ಹಾಗೂ ಯೋಗ ಶಿಕ್ಷಕರಾದ ಶಂಕರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಸಾಂಪ್ರದಾಯಿಕವಾಗಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರು ಪರಿಸರ ಸಂರಕ್ಷಣೆ, ಸಾಮಾಜಿಕ ಸೇವೆ ಹಾಗೂ ದೇಶ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಕೊಡುಗೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಪರಿಸರ ಜಾಗೃತಿ, ಸಮಾಜಮುಖಿ ಸೇವೆ ಹಾಗೂ ನಿವೃತ್ತ ಯೋಧರ ತ್ಯಾಗವನ್ನು ಗೌರವಿಸುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ನೆರೆದಿದ್ದ ಅತಿಥಿಗಳು ಮತ್ತು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಒಂದು ಅಡಿ ಜಾಗ ಇದ್ರೆ ಸಾಕು, ಒಂದು ಅಂಗಡಿ ಜಾಗ, ಒಂದು 10 ಅಡಿ ಜಾಗ ಇದ್ರೆ ಒಂದು ಅಂಗಡಿ ಕೊಟ್ಬಿಡ್ತೀವಿ ಅನ್ನೋ ಒಂದು ಮನೋಭಾವ ಇವತ್ತು ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಪರಿಸರ ನಾವು ಕಾಪಾಡಬೇಕು ಪ್ರತಿಯೊಬ್ಬರು. ಯಾಕಂದ್ರೆ ಮನೆಗೊಂದು ಮಗು, ಮನೆಗೊಂದು ಗಿಡ ಅಂತೇಳಿ ಮೊದಲು ಒಂದು ಗಾದೆ ಇತ್ತು. ಇವತ್ತು ಮನೆಗೊಂದು ಗಿಡನೂ ಇಲ್ಲ. ಯಾಕಂದ್ರೆ ಬೆಂಗಳೂರು ನಗರ ಇವತ್ತು ಕಾಂಕ್ರೀಟ್ ನಗರ ಆಗಿದೆ. ಎಲ್ಲೂ ಜಾಗ ಇಲ್ಲ ಗಿಡಗಳು ಇಡೋದಕ್ಕೆ. ಸರ್ಕಾರ ಹೇಳುತ್ತೆ ಅಷ್ಟು ಲಕ್ಷ ಗಿಡಗಳನ್ನು ಇಟ್ಟು ಅದೆಲ್ಲ ಬೋಗಸ್. ಕೆಲವೊಂದು ಪಾರ್ಕ್ಗಳಲ್ಲಿ ಇವತ್ತು ಇದೆ, ಜೀವ ವೈವಿಧ್ಯಮಯ ಆದಂಥ ಗಿಡಗಳು ಬೆಳೆಸ್ತಾ ಇಲ್ಲ. 1 ವರ್ಷ 2 ವರ್ಷಕ್ಕೆ ದೊಡ್ಡದಾಗಿ ಬೆಳೆಯುತ್ತೆ, ಬಿದ್ದೋಗುತ್ತೆ. ಅಂಥ ಮರಗಳನ್ನು ಇವತ್ತು ನಮ್ಮ ಪಾಲಿಕೆಯವರಾಗ್ಬೋದು, ನಗರಸಭೆಗಳಾಗ್ಬೋದು ಅದನ್ನು ಇದು ಮಾಡ್ತಾ ಇದ್ದಾರೆ. ಮತ್ತೊಂದು ಈ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ವತಂತ್ರ ಪೂರ್ವದಲ್ಲಿ 1935ರಲ್ಲಿ ಬಿಹಾರ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಅಪ್ಪಿಕೋ ಚಳವಳಿ ಆರಂಭ ಆಯಿತು. ಅಪ್ಪಿಕೋ ಚಳವಳಿ ಆರಂಭ ಮಾಡಿದ್ದೇ ಒಬ್ಬ ನಿವೃತ್ತ ಸೈನಿಕರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಅಪ್ಪಿಕೋ ಚಳವಳಿ ಏನಂದರೆ, ಅವತ್ತು ಬ್ರಿಟಿಷ್ನವರು ಮರಗಳ ಕಡಿದು ಕಾಡುಗಳು ಕಡೆಯಕ್ಕೆ ಹೋದಾಗ ಅದನ್ನು ಅಪ್ಪಿಕೊಂಡು ಚಳವಳಿ ಮಾಡಿದಂಥವ್ರು ಎಷ್ಟೋ ಜನ ಅವತ್ತು ಪ್ರಾಣತ್ಯಾಗ ಮಾಡಿದ್ದಾರೆ. ನಿಜವಾಗೂ ಅದು ಸೈನಿಕರ ಒಂದು ದೊಡ್ಡ ಸೇವೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಿಮ್ಮೆಲ್ಲ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಈ ಒಂದು ಏಜ್ಞರು ಸಹ ಈ ಒಂದು ಗ್ರೂಪಾಗಿ ನಮ್ಮಂಥ ಯುವಕರನ್ನೇ ಒಂದು ಮ್ಯಾಚ್ ಮಟ್ಟದಲ್ಲಿ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ಅಧ್ಯಕ್ಷತೆ ಭಾಷಣ ನಮ್ಮ ಗಣೇಶ್ ಸಾವರ್ಕರ್ ಭಾಳ ಸೊಗಸಾಗಿ ಮಾತಾಡೋದು. ನಮ್ಮ ಕುಮಾರಸ್ವಾಮಿಯವರು ಸಹ ಭಾಳ ಒಂದು ಚೆನ್ನಾಗಿ ವಿಷಯವನ್ನು ಮಂಥನ ಮಾಡಿಕೊಟ್ರು. ಹಾಗೂ ಎಲ್ಲ ನಮ್ಮ ಅತಿಥಿಗಳು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಒಳ್ಳೆ ವಿಷಯಗಳನ್ನು ಹೇಳಿದ್ದಾರೆ. ಪರಿಸರ ಬೆಳೆಸಬೇಕು ಅಂತ ನಾವು ಸಹ ಪರಿಸರವನ್ನು ಬೆಳೆಸೋಣ. ನಮ್ಮ ಕೈಲಾದಷ್ಟು ಪ್ಲಾಸ್ಟಿಕ್ ಬಳಕೆಯಿಂದ ವರ್ಜನೆ ಮಾಡೋಣ ಅಂತ ಹೇಳಿ ಈ ಮೂಲಕ ತಮ್ಮ ಕೇಳಿ ನಮ್ಗೆ ಅವಕಾಶ ಮಾಡಿಕೊಟ್ಟಂಥ ಪರಿಸರ ಶ್ರೀ ಕೃಷ್ಣ ಅಧ್ಯಕ್ಷರು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ನಟರಾಜರವರು ಮತ್ತು ನಮ್ಮ ಸಂಜೆ ಸಮಾಚಾರ ಪತ್ರಿಕೆಯ ಸಂಪಾದಕರು ಬಂದಿದ್ದರು ಮಹೇಂದ್ರ ಅವರು, ಅವರಿಗೂ ಸಹ ನಮ್ಮ ರಾಜ್ಯಾಧ್ಯಕ್ಷರು ಶಿವಾನಂದ ತಗೂರು ಅವರು ಸಹ ಆಗಮಿಸಿ ಉದ್ಘಾಟಕರಾಗಬೇಕಾಗಿತ್ತು. ತಡವಾಗಿ ಬಂದು ಅವರು ಸಹ ಹೋಗಿದ್ದಾರೆ. ಅವರಿಗೂ ಮತ್ತು ನಟರಾಜ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ತುಂಬು ಧನ್ಯವಾದ ಅರ್ಪಿಸಿ ಅಧ್ಯಕ್ಷತೆ ಭಾಷಣಕ್ಕೆ ವಿರಾಮ ಇತ್ತು. ಈ ಒಂದು ಕಾರ್ಯಕ್ರಮವನ್ನು ಪರಿಸರ ಸ್ನೇಹಿ ಟ್ರಸ್ಟ್ ಶ್ರೀ ನಟರಾಜ್ ಅವರು ಮತ್ತು ಅವರ ಸಂಗಡಿಗರು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ನಮ್ಮ ವೀರ ಯೋಧರನ್ನ ಕರೆಸಿರೋದು ಈ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣವಾಗಿದೆ. ಬೇರೆ ಯಾವುದೇ ಕಾರ್ಯಕ್ರಮದಲ್ಲಾದರೂ ಕೂಡ ಇಂಥ ಯೋಧರನ್ನ ಕರೆಸಿ ಗೌರವಿಸಿ ಸನ್ಮಾನ ಮಾಡತಕ್ಕಂಥದ್ದು ಪ್ರತಿಯೊಬ್ಬರು ನಾಗರಿಕರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆ ಕೆಲಸವನ್ನು ಇವತ್ತು ನಟರಾಜ್ ಅವರು ಮಾಡೋದು ನಿಜಕ್ಕೂ ಬಹಳ ಅಭಿನಂದನೀಯ. ಕಾರಣ ಇಷ್ಟೇ ನೋಡಿ, ನಮ್ಮ ನಾಗರಿಕರಿಗೂ ಸೈನಿಕರಿಗಿರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ನಾವು ನಾಗರಿಕರಂದ್ರೆ 10 ಗಂಟೆ ಅಂದರೆ 11:15 ನನ್ನನ್ನು ಸೇರಿ 12 ಗಂಟೆ 11:45 ಆ ಥರ ಬರ್ತೀವಿ. ಬಟ್ ಸೈನಿಕರು ಸಮಯ ಪಾಲನೆಯಲ್ಲಿ ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಸೇನಾಧಿಕಾರಿ ಇರ್ಬೋದು, ಸಾಮಾನ್ಯ ಸೈನಿಕ ಇರ್ಬೋದು, ಸಮಯ ಪಾಲನೆಯಲ್ಲಿ ಅವರನ್ನು ಮೀರಿಸಿದವ್ರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಸಮಯ ಪಾಲನೆಗೆ ಎತ್ತಿದ ಕೈ ನಮ್ಮ ಸೈನಿಕರು. ನಾನು ಒಬ್ಬ ಸೈನಿಕ ಕುಟುಂಬದಿಂದ ಬಂದಿರೋನು. ನಮ್ಮ ತಂದೆ ಕೂಡ EMAಯಲ್ಲಿ 27 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸುಲ್ತಾನ್ ಮೇಜರ್ ಆಗಿದ್ರು. ರಿಟೈರ್ಡ್ ಆಗೋ ಟೈಮಲ್ಲಿ ಹಾನರರಿ ಕ್ಯಾಪ್ಟನ್ ಆಗಿ ರಿಟೈರ್ಡ್ ಆದರು. ಇವತ್ತು ಪರಿಸರ ರಕ್ಷಣೆ ಎಷ್ಟು ಮುಖ್ಯವೋ
ಅದನ್ನು ಪಾಲಿಸ್ಕೊಂಡು ಬರೋದು ಕೂಡ ಬಹಳ ಮುಖ್ಯ. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮೀಡಿಯಾ ಬಂದಿದೆ, ಪೇಪರ್ನಲ್ಲಿ ಬಂದಿದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಒಂದು ಗಿಡ ನೆಟ್ಬಿಟ್ಟು ನಮ್ಮ ಪಾಡು ನಾವು ಹೋಗ್ಬಿಟ್ರೆ ಅದು ಅಷ್ಟು ಸಮಂಜಸ ಅಲ್ಲ. ಒಂದು ಗಿಡ ನೆಟ್ಟ ಮೇಲೆ ಅದನ್ನ ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು, ಅದನ್ನು ಬೆಳೆಯೋರು ಕೂಡ ನಾವು ಅದ್ರ ಹಿಂದೆ ಇರಬೇಕು. ಅದೊಂದು ಅಭ್ಯಾಸವನ್ನ ಬೆಳೆಸ್ಕೊಂಡ್ರೆ ನಾವು ಗಿಡ ಮರಗಳನ್ನ ಹಾಕಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು, ಗಿಡ ನೆಡಬೇಕಾದ್ರೆ ಅದಕ್ಕೆ ತಕ್ಕ ಪೋಷಣೆನ ಮಾಡಿದ್ರೆ ಮಾತ್ರ ಗಿಡ ನೆಡಿ, ಶೋಕಿ ಗಿಡ ನೆಡಬೇಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ನಟರಾಜ್ ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡಿ ಪರಿಸರ ಸ್ನೇಹಿ ಹೆಸರು ತಕ್ಕ ಹಾಗೆ ಅವರು ಪರಿಸರ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಿ ಬಂದಿರತಕ್ಕಂಥ ನಿಮಗೂ ಕೂಡ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ. ಅದಕ್ಕೆಲ್ಲ ತುಂಬ ಕಾರ್ಯಕರ್ತ ಆದಂಥ ನಮ್ಮ BP ನಟರಾಜ್ ಅವ್ರ ಕನಸು ಬಹಳಷ್ಟು ನಾನು ವೇದಿಕೆ ಮೇಲೆ ನೋಡಿದ್ದೀನಿ. ಎಲ್ಲರೂ ಪ್ರಶಸ್ತಿಗಳು ಕೊಡ್ತಾರೆ, ಅದು ಕೆಲವು ಕಾರಣಗಳಿಂದ ಕೊಡ್ತಾರೆ, ಇನ್ನು ಕೆಲವು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಬಟ್ ಇಲ್ಲಿ ನಾನು ನೋಡ್ತಾ ಇರುವಂಥ ವೇದಿಕೆ ಬಂದ್ಬಿಟ್ಟು ಈಗಾಗಲೇ ಇಂದಿನ ವರ್ಷನೂ ನಾನು ಇಲ್ಲಿ ಇದೇ ಸೇಮ್ ವೇದಿಕೆಯಲ್ಲಿ ಬಂದಿದ್ದೆ. ಸುಮಾರು ಒಂದು 60-70 ಜನಕ್ಕೆ ನಮ್ಮ ಆರ್ಮಿಯವರ ಲೆಜೆಂಡ್ಸ್ಗೆ ಅವರು ಗುರುತಿಸಿ ಬಹಳ ಒಳ್ಳೆಯ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ. ಸೊ ಈ ಥರ ಯಾರು ಮಾಡ್ತಾ ಇಲ್ಲ, ಅವ್ರು ಯಾರು ಕಡೆಗಣಿಸ್ತಾ ಇಲ್ಲ. ಇವತ್ತು ಪರಿಸರ ಸ್ನೇಹಿ ಟ್ರಸ್ಟ್ ವತಿಯಿಂದ ಮೊದಲನೇ ವಾರ್ಷಿಕೋತ್ಸವವನ್ನು ಮಾಡ್ತಾ ಇರೋದು ಅತ್ಯಂತ ಸಂಭ್ರಮ ಮತ್ತು ಸಂತಸದ ಕ್ಷಣ ಅಂತೇಳಿ ನಾನು ಭಾವಿಸ್ತೀನಿ. ಒಂದು ಮಗು ಮೊದಲನೇ ಹೆಜ್ಜೆ ಇಟ್ಟಾಗ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಅಕ್ಕರೆಯಿಂದ ಮಮತೆಯಿಂದ ಹೆಮ್ಮೆ ಪಡೋರು ತಾಯಿ. ಹಾಗೆ ಒಂದು ಸಂಸ್ಥೆ ಒಂದು ಮೊದಲನೇ ವರ್ಷಕ್ಕೆ ಹೆಜ್ಜೆ ಇಡುವ ಸಂದರ್ಭದಲ್ಲಿ ಆ ಸಂಸ್ಥೆ ಹುಟ್ಟಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅವರೆಲ್ಲರಿಗೆ ಸಂಭ್ರಮ ಇರುತ್ತೆ, ಸಡಗರ ಇರುತ್ತೆ. ಹಾಗಾಗಿ ಆ ಸಂಭ್ರಮ ಸಡಗರ ಒಂದೇ ವರ್ಷಕ್ಕೆ ಸೀಮಿತ ಆಗಬಾರ್ದು. ಅದು 25 ವರ್ಷ ದಾಟಬೇಕು. ಬೆಳ್ಳಿ ಮಹೋತ್ಸವ ಮಾಡಬೇಕು, ಹಾಗೆ ಸುವರ್ಣ ಮಹೋತ್ಸವ ಮಾಡಬೇಕು, ಹಾಗೆ ವಜ್ರ ಮಹೋತ್ಸವ ಮಾಡಬೇಕು. ಆ ಎತ್ತರಕ್ಕೆ ಸಂಘಟನೆ ಬೆಳೆದಾಗ ಮಾತ್ರ ಅದಕ್ಕೆ ಏನು ಇದನ್ನು ಹಿಂದೆ ಯೋಚನೆ ಮಾಡಿ ಶುರು ಮಾಡಿರ್ತಾರೆ ಅವರೆಲ್ಲರಿಗೆ ಖುಷಿಯಾಗುವಂಥ ಸಂಗತಿ. ಆ ಕಾರಣಕ್ಕೋಸ್ಕರನೇ ಇವತ್ತು ಭಾಳ ಈ ಸಭೆ ಒಳಗಡೆ ನೋಡಿದಾಗ ತುಂಬ ಸಂತಸದ ಸಂಗತಿ ಅಂದರೆ ನಮ್ಮ ದೇಶದ ಗಡಿಯನ್ನು ಕಾಯುವಂಥ ಹಗಲಿರುಳು ಮಳೆ ಎನ್ನದೆ, ಚಳಿ ಎನ್ನದೆ, ಬಿಸಿಲೆನ್ನದೆ ನಿರಂತರವಾಗಿ ಈ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಅನೇಕರು, ಆ ಸಮುದಾಯದಿಂದ ಬಂದಂಥ ಅನೇಕರು ಇಲ್ಲಿ ಇದ್ದಾರೆ ಸೈನಿಕರು. ಹಾಗಾಗಿ ಭಾಳ ಸಂಭ್ರಮದ ಕ್ಷಣ, ಸಂತಸದ ಕ್ಷಣ ಅಂತೇಳಿ ನಾನು ಭಾವಿಸ್ತೀನಿ. ಎಲ್ಲ ಈ ಆಯೋಜಕರಾದಂಥ ಮಹೇಂದ್ರ ಅವರು, ಉಮೇಶ, ಹಾಗೆ ಇದರ ಟ್ರಸ್ಟ್ನ ಅಧ್ಯಕ್ಷರಾದಂಥ BP ನಟರಾಜ್ ಅವರು. ನಟರಾಜ್ ನನಗೆ ಪರಿಚಯ ಆಗಿದ್ದು ಈ ವಿಡಿಯೋಗಳಿಗೆ ಬೆಂಗಳೂರು ನಗರ ಘಟಕದ ಚುನಾವಣೆಗಳು ನಡೀತವೆ. ಎಲ್ಲ ಜಿಲ್ಲಾ ಘಟಕಗಳ ಚುನಾವಣೆ ಆದಾಗ ಬೆಂಗಳೂರು ನಗರ ಘಟಕ ಕೂಡ ಚುನಾವಣೆ ನಡೆಯುತ್ತೆ. ಆಗ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಸರ್ ನನಗೊಂದು ಮತ ಕೊಡಿ ಅಂತೇಳಿ ಕೇಳಿ ಬಂದಂಥವನು ಈ ನಟರಾಜ್. ಆ ಸಂದರ್ಭದಲ್ಲಿ ಪರಿಚಯ, ಆಗ ಆಚೆಗೂ ಕೂಡ ಸುಮ್ಮನೆ ಮಾತನಾಡಿರ್ತೀವಿ, ಆದರೆ ಒಡನಾಟ ಇರೋದಿಲ್ಲ. ಆದರೆ ಆ ಸಂದರ್ಭದಿಂದ ಇವತ್ತಿನವರು ನಾನು ಹೇಳಿದೆ ಆಗಲೂ ಅವ್ರಿಗೆ ನಿಮಗೆ ಖಂಡಿತವಾಗಿ ನಿಮಗೆ ಚಾನ್ಸ್ ಸಿಗುತ್ತೆ, ಒಳ್ಳೆಯದಾಗುತ್ತೆ ಖಂಡಿತ. ಯಾಕೆಂದರೆ ಯುವ ಉತ್ಸಾಹ ಏನಿದೆ, ಏನಾದರೂ ಕೆಲಸ ಮಾಡಬೇಕು ಅನ್ನೋ ತುಡಿತ ಇದೆ, ಧಾವಂತ ಇದೆ. ಆ ಥರದ ಪ್ರೀತಿ ಮತ್ತು ಕ್ರಿಯಾಶೀಲತೆ ಇರುವಂಥ ಯುವಕರು ಸಿಗೋದು ಕಷ್ಟ. ಹಾಗಾಗಿ ನಿಮ್ಮಂಥವರು ಬರೋದು ಒಳ್ಳೆಯದು ಅಂತಿರೋದೆ. ಹಾಗಾಗಿ ಇವತ್ತು ಅವರು ನಮ್ಮ BUW ಅಂದರೆ ಬೆಂಗಳೂರು ನಗರ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಭಾಗವಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಥರದ ಒಂದು ಪರಿಸರ ಸ್ನೇಹಿ ಟ್ರಸ್ಟನ್ನ ಮೂಲಕ ಈ ಥರ ವಿಭಿನ್ನವಾಗಿ ಆಲೋಚನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಭಾಳ ಸಂತೋಷದ ಸಂಗತಿ ಅಂತೇಳಿ ನಾನು ಭಾವಿಸ್ತೀನಿ. ಇವತ್ತು